ಸಂವಿಧಾನದಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಇದ್ವಿ, ಇಲ್ಲೂ ಅಡ್ಜಸ್ಟ್ಮೆಂಟ್ ಆಗಬೇಕು ಅಂತ. ನಾನು ಅದು ಹೇಳಕ್ಕೆ ಹೋಗಲ್ಲ. ಯಾವ ಅಡ್ಜಸ್ಟ್ಮೆಂಟ್ ವಿಚಾರ ನಾನು ಹೇಳಲ್ಲ. ನಾನಂತೂ ಅದ್ಭುತವಾಗಿ ಭದ್ರವಾಗಿದ್ದೀನಿ, ಗೊತ್ತಾಯ್ತಾ. ಅವರು ಯಾಕೆ ಆ ಥರ ಆದ್ರೂ ಗೊತ್ತಿಲ್ಲ, ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ಅರೆ ಇಂಥ ಸಂದರ್ಭದಲ್ಲಿ ಭಾಳ ಇತಿಹಾಸದಲ್ಲಿ ಅಕ್ಕಪಕ್ಕದವರೇ ಕೈ ಕೊಟ್ಟಿರೋದು ಇತಿಹಾಸದಲ್ಲಿ. ಅದರಿಂದ ನಾವು ಇವ್ರನ್ನ ಕೈ ಕೊಟ್ಟರು ಅಂತ ಹೇಳಲ್ಲ, ಅವ್ರಿಗೆ ಅವರೇ ಕೈ ಕೊಟ್ಕೊಂಡವ್ರೆ. ಇವತ್ತು ನಮ್ಮ ಜೊತೆಲಿ ಇದ್ದಿದ್ರೆ ಅವ್ರಿಗೂ ಗೌರವ ಬರ್ತಿತ್ತು, ಶಕ್ತಿ ಬರ್ತಿತ್ತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ಹೇಳ್ತಾ ಇದ್ದಾರೆ. ನಮಗೆ ಬಂದ್ ಮಾಡಿ ಅಂತೇಳಿ ಸುಮಾರು 1.5 ಕೋಟಿ ಜನ ನಮ್ಗೆ ಹೇಳಿದ್ದಾರೆ. ಅಲ್ಲಿಂದ ಈಗ ನಾವು ಭಾಳ ಗಂಭೀರವಾಗಿ ಹೇಳ್ತೀವಿ, ವಿದ್ಯಾರ್ಥಿಗಳು ಬರಬೇಕು, ವಿದ್ಯಾರ್ಥಿಗಳದೇ ಶಕ್ತಿ, ಯುವಕರದೇ ಶಕ್ತಿ. ಈ ಬಂದ್ ವಿದ್ಯಾರ್ಥಿಗಳಿಂದ ಆಗಬೇಕು. ವಿದ್ಯಾರ್ಥಿಗಳು ಕಾಲೇಜ್ ಕೇಳಿ, ವಿದ್ಯಾರ್ಥಿಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆ, ಸರ್ಕಾರಿ ಸಂಸ್ಥೆಗಳು ರಜಾ ಕೊಡಲೇಬೇಕು. ಮಹದಾಯಿ ಇದು ಇನ್ನೊಂದು ಅರ್ಥ ಮಾಡ್ಕೊಳ್ತಾವೆ. ಬರೀ ಇದೊಂದೇ ನೀರಿಗೊಂದೇ ಅಲ್ಲ ಚಳವಳಿ. ಮಹದಾಯಿ ನಿನ್ನೆ ಹುಬ್ಳಿಗೆ ಹೋದರೆ ನೀವು ಬರೀ ಮೈಸೂರು ಮಂಡ್ಯ ಹಿಡ್ಕೊತೀರಲ್ಲ, ನಮ್ಮ ಗತಿ ಏನು ಅಂತ ಕೇಳಿದ್ರು. ಮಹದಾಯಿ ಮಾಡಬೇಕು ನೋಡಿ, ಇಲ್ಲಿದೆ ನೋಡಿ, ದಯಮಾಡಿ. ಕಾವೇರಿ ನೀರು ತೀರ್ಪು ಬೇಡ, ನೀರಿಲ್ಲ ತಮಿಳುನಾಡಿಗೆ ಬಿಡಬಾರ್ದು. ಮಹದಾಯಿ ಕಳಸಾ ಬಂಡೂರಿ ನಾಳೆ ಮಹದಾಯಿಗಾಗಿ ನಾಳೆ ಕರ್ನಾಟಕ ಬಂದ್, ಕಳಸಾ ಬಂಡೂರಿಗಾಗಿ ನಾಳೆ ಕರ್ನಾಟಕ ಬಂದ್, ಮೇಕೆದಾಟಿಗಾಗಿ ನಾಳೆ ಕರ್ನಾಟಕ ಬಂದ್, ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ನಾಳೆ ಕರ್ನಾಟಕ ಬಂದ್, MS ನಿಷೇಧಕ್ಕೆ ನಾಳೆ ಕರ್ನಾಟಕ ಬಂದ್, ಬೆಳಗಾವಿ ನಿರ್ಣಯಕ್ಕಾಗಿ ನಾಳೆ ಕರ್ನಾಟಕ ಬಂದ್. ಬಂದ್ ಬಂದ್ ಬಂದ್. ಗಡಿನಾಡು ಬೆಳಗಾವಿಗಾಗಿ ಕರ್ನಾಟಕ ಬಂದ್. ಪರಭಾಷೆ ನಿಲ್ಲಬೇಕು, ಕರ್ನಾಟಕ ಬಂದ್. ಕರ್ನಾಟಕದಲ್ಲಿ ಪರಭಾಷೆ ಚಿತ್ರಗಳ ಹಾವಳಿ ನಿಲ್ಲಬೇಕು, ಕರ್ನಾಟಕ ಬಂದ್. ಬಿಡದಿ ಉಪನಗರ ಬೇಡವೇ ಬೇಡ, ಕರ್ನಾಟಕ ಬಂದ್. ಸಮಗ್ರ ರೈತರ ಬೇಡಿಕೆ ಈಡೇರಬೇಕು, ಕರ್ನಾಟಕ ಬಂದ್. ಕನ್ನಡಿಗರಿಗೆ ಉದ್ಯೋಗ ನಾಳೆ ಕರ್ನಾಟಕ ಬಂದ್. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ನಾಳೆ ಕರ್ನಾಟಕ ಬಂದ್. ಒಂದೇ ಒಂದಕ್ಕಲ್ಲ, ಒಂಚೂರು ನೀರು ಬಿಟ್ಬಿಟ್ರಲ್ಲ. ಸಮಗ್ರ ಕರ್ನಾಟಕದ ಪರಿಸ್ಥಿತಿ ಈ ರೀತಿ ಆಗಿದೆ, ಕಣ್ಣೀರಿನ ಕಥೆ ಆಗಿದೆ. ಆ ದೃಷ್ಟಿಯಿಂದ ಅವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ನಮ್ಮ ಜೊತೆಲೇ ಅವು ಇರಬೇಕಾಗಿತ್ತು. ಇವತ್ತು ನಮ್ಮ ಬೆಂಬಲ ಇಲ್ಲ ಅಂತ ಅವ್ರು ಅಂದರೆ ಈ ರಾಜ್ಯ ಅವ್ರ ಕೈಲಿದೆಯಾ? ಅವರಿಬ್ಬರ ಕೈಲಿ ರಾಜ್ಯ ಇದೆಯಾ? ಅವ್ರು ಹೇಳಿದ ತಕ್ಷಣ ಇಡೀ ರಾಜ್ಯವೇ ಇರೋದಾದರೆ ನಾವು ದನ ಕಾಯ್ಬೇಕಷ್ಟೇ ಅಲ್ವಾ? ಅದರಿಂದ ಎಂಥದ್ದು ಕೈ ಕೂಲೋದು, ಕೈ ಇರೋದೇ ಕೂಲ್ಕಕ್ಕೆ. ನಾವು ಇಲ್ಲ ಇನ್ನೂ ಸುಮ್ಮನೆ ಇದ್ದಿರದೆ ಇನ್ನೂ ಅವ್ರ ಜೊತೆಲಿ ಸೇರುವ ಪ್ರಶ್ನೆ ಈ ಜನ್ಮದಲ್ಲಿ ಇಲ್ಲ. ಕರ್ನಾಟಕ ಬಂದ್ ಅಂಗವಾಗಿ ನಾಳೆ ಬೆಂಗಳೂರಿನಲ್ಲಿ ಬೆಳಗ್ಗೆ ಪುರಭವನದಿಂದ ಸ್ವಾತಂತ್ರ್ಯ ಉದ್ಯಾನದವರೆಗೆ ಶಾಂತಿಯುತವಾದಂಥ ಮೆರವಣಿಗೆ. ಕರ್ನಾಟಕ ಬಂದ್ ಅಂಗವಾಗಿ ನಮ್ಮ ಸಮಗ್ರ ಬೇಡಿಕೆಗಳು ಈಡೇರಬೇಕು. ನೀರನ್ನು ಬಿಡೋ ಪ್ರಶ್ನೆ ಇಲ್ಲವೇ ಇಲ್ಲ. ಎಲ್ಲ ದೃಷ್ಟಿಯಿಂದ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಪುರಭವನದಿಂದ ಭಾರಿ ಮೆರವಣಿಗೆ ಸ್ವಾತಂತ್ರ್ಯ ಉದ್ಯಾನವನದವರೆಗೆ. ಎಲ್ಲರೂ ವಿದ್ಯಾರ್ಥಿಗಳು, ಯುವಕರು, ರೈತ ಮುಖಂಡರುಗಳು, ಶಾಲಾ ಕಾಲೇಜುಗಳವರು ಎಲ್ಲರೂ, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ನಮಸ್ಕಾರ.